ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಇಷ್ಟು ವರ್ಷಗಳ ಕಾಲ ಪಕ್ಷ ನಿಷ್ಠೆ, ತತ್ವ, ಸಿದ್ಧಾಂತ ಎಲ್ಲವನ್ನು ಕೂಡ ನಂಬಿಕೊಂಡು ಕಾಂಗ್ರೆಸ್ನಲ್ಲೇ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥ ಮಹಾ ಆಸೆಯನ್ನು ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ ಎಲ್ಲವನ್ನು ಸಹಿಸಿಕೊಂಡಿದ್ರು. ಆದರೆ ಆ ಕೆಲಸ ಆಗ್ತಾ ಇಲ್ಲ, ಮುಖ್ಯಮಂತ್ರಿ ಸ್ಥಾನಕ್ಕೆ ಏರೋದಕ್ಕಾಗ್ತಾ ಇಲ್ಲ ಅಂತ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅಜ್ಜನ ಮೊರೆ ಹೋದ್ರ, ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರಾ, ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅನ್ನ ತೊರೆದು ಬೇರೆ ನಿರ್ಧಾರ ಕೈ ಹಾಕ್ತಾ ಇದ್ದಾರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಡಿಕೆ ಫೈನಲ್ ಸ್ಟೆಪ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ಅಜ್ಜಯ್ಯನ ಆಶೀರ್ವಾದವನ್ನು ಪಡ್ಕೊಂಡು, ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡು, ಅಜ್ಜಯ್ಯನ ಒಪ್ಪಿಗೆಯನ್ನ ಪಡ್ಕೊಂಡು ಈಗ ಡಿಕೆ ಮಹತ್ವಾಕಾಂಕ್ಷೆ ಕೆಲಸ ಕೈ ಹಾಕಿದ್ದಾರೆ. ಕಾಂಗ್ರೆಸ್ ಅನ್ನ ತೊರೆಯೋದಕ್ಕೆ ನಿರ್ಧಾರ ಮಾಡಿದ್ರ? ಕಾಂಗ್ರೆಸ್ಗೆ ಡಿಕೆ ಗುಡ್ ಬೈ ಹೇಳ್ತಾರಾ ಗೊತ್ತಿಲ್ಲ. ಆದ್ರೆ ಅಜ್ಜಯ್ಯನ ಭೇಟಿಗೆ ನಿರ್ಧಾರ ಮಾಡಿ, ಅಜ್ಜಯ್ಯನ ಆಶೀರ್ವಾದ ಪಡ್ಕೊಂಡು, ಅಜ್ಜಯ್ಯನ ಹೇಗೆ ಹೇಳ್ತಾರ ಅಜ್ಜಯ್ಯ ಹಾಗೆ ಕೇಳ್ತೀನಿ ನಾನು ಅನ್ನುವಂಥ ತೀರ್ಮಾನಕ್ಕಂತೂ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಯಾಕಂದ್ರೆ ಸಿಎಂ ಆಗುವಂತ ಆಸೆಯನ್ನ ಇಟ್ಕೊಂಡಿದ್ರಲ್ಲ, ಅದು ಕಾಂಗ್ರೆಸ್ನಲ್ಲಿ ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ. ಎಷ್ಟೋ ಪ್ರಯತ್ನ, ಎಷ್ಟೋ ತಾಳ್ಮೆ, ಎಲ್ಲವನ್ನೂ ಸಹಿಸಿಕೊಂಡ್ರು, ಎಲ್ಲವನ್ನೂ ಕೂಡ ತಡೆದುಕೊಂಡ್ರು. ಆದ್ರೂ ಕೂಡ ಹೈಕಮಾಂಡ್ ಈ ಕಡೆ ಗಮನ ಕೊಡ್ತಾ ಇಲ್ಲ. ಯಾಕೋ ಆ ಕೆಲಸ ಆಗ್ತಾ ಇಲ್ಲ ಅನ್ನುವಂಥ ನಿರ್ಧಾರದಿಂದ ಈಗ ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ. ಇದರ ಜೊತೆಗೆ ಅವ್ರು ಅಂದುಕೊಂಡಂತಹ ನಿರೀಕ್ಷೆ ಇತ್ತಲ್ಲ, ಆ ನಿರೀಕ್ಷೆ ಹುಸಿ ಆಯ್ತು. ಆ ನಿರೀಕ್ಷೆ ಈಡೇರಲಿಲ್ಲ. ನಿರೀಕ್ಷೆಗೆ ತಕ್ಕಂತೆ ಯಾವುದೂ ಕೂಡ ಕೆಲಸಗಳಾಗಲಿಲ್ಲ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅನ್ನ ತೊರೆಯೋದಕ್ಕೆ ಸಜ್ಜಾದ್ರ. ಇವತ್ತು ಅಕ್ಕಪಕ್ಕ ಕೂತಿದ್ರು ಕೂಡ ನಾನ್ಯಾರೋ ನೀನ್ ಯಾರೋ, ನೀನೆಲ್ಲೋ ನಾನೆಲ್ಲೋ, ನನಗೂ ನಿನಗೂ ಗೊತ್ತೇ ಇಲ್ಲ ಅನ್ನೋ ತರ ಡಿಸಿಎಂ ಹಾಗೆ ಸಿಎಂ ಇದ್ರು. ಯಾಕೆ ಈ ಬದಲಾವಣೆ, ಏನಾಯ್ತು ಹಾಗಾದ್ರೆ, ಇಷ್ಟೊಂದು ಬೇಜಾರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಮಾತು ಇಲ್ಲ, ಕಥೆನೂ ಇಲ್ಲ ಇಬ್ಬರ ನಡುವೆ. ಹಾಗಾಗಿ ಸೂಕ್ತ ಭರವಸೆ ಇತ್ತಲ್ಲ ಕಾಂಗ್ರೆಸ್ನಲ್ಲಿ, ಆ ಭರವಸೆಗೆ ಬೆಲೆ ಸಿಗಲಿಲ್ಲ. ಆ ಭರವಸೆ ಈಗಲೂ ಕೂಡ ಈಡೇರ್ತಾ ಇಲ್ಲ. ಹೈಕಮಾಂಡ್ ಕೊಟ್ಟಂತ ಭರವಸೆ ಇನ್ನೂ ಕೂಡ ಈಡೇರಿಲ್ಲ. ಆ ಭರವಸೆ ಭರವಸೆಯಾಗಿ ಉಳ್ಕೊಳ್ತಾ ಇದೆ ವಿನಃ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಡಿಕೆ ಸಿಎಂ ಆಗೋದು ಯಾಕೋ ಡೌಟ್ ಅನ್ನುವಂತ ಲೆಕ್ಕಾಚಾರ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅರಿತಿರುವಂತೆ ಕಾಣ್ತಾ ಇದೆ. ಅವರು ಗೊತ್ತಾಗೋಗಿದೆ, ಎಷ್ಟೇ ವರ್ಷ ತಾಳ ಹಾಕಿ ಮೇಳ ಹಾಕಿ ಏನೇ ಮಾಡಿದ್ರು ಕೂಡ ನನಗೆ ಆ ಸ್ಥಾನ ದಕ್ಕೋದು ಡೌಟ್, ಸಿದ್ದರಾಮಯ್ಯ ಬಿಟ್ಕೊಡೋದು ಡೌಟ್, ಹೈಕಮಾಂಡ್ ಕೂಡ ಕೊಡಿಸೋದು ಡೌಟ್. ಹೈಕಮಾಂಡ್ ಸುಮ್ಮನೆ ನನ್ನ ಮನಸ್ಸಿಗೋಸ್ಕರ, ಏನೋ ಖುಷಿಗೋಸ್ಕರ, ಏನೋ ನಂಬಿಕೆಗೋಸ್ಕರ ಏನೋ ಮಾಡ್ತೀವಿ ಮಾಡಿಸ್ತೀವಿ ಅಂತ ಹೇಳಿ 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 ನನಗಂತೂ ಆ ಸ್ಥಾನ ಸಿಗೋದಿಲ್ವೇನೋ ಅನ್ನುವಂಥ ಗಟ್ಟಿ ನಿರ್ಧಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಅಜ್ಜಯ್ಯ ಅವರನ್ನ ಭೇಟಿ ಮಾಡಿ, ಅಜ್ಜಯ್ಯನ ದರ್ಶನ ಪಡ್ಕೊಂಡು, ಅಜ್ಜಯ್ಯನನ್ನ ಒಪ್ಪಿಗೆನ ಪಡ್ಕೊಂಡು ಈಗ ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋದಕ್ಕೆ ಸಜ್ಜಾದ್ರ ಇದೇ ಕನಕಪುರದ ಬಂಡೆ. ಏನ್ ಗೊತ್ತಾ ವೀಕ್ಷಕರೇ, ಸ್ವಾಭಿಮಾನ ಅಂತ ಇರುತ್ತಲ್ಲ, ಆ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದಂತ ಸಂದರ್ಭದಲ್ಲಿ, ಯಾಕಂದ್ರೆ ಎಲ್ಲವೂ ಕೂಡ ವಿಫಲ ಆಗ್ಬಿಡುತ್ತೆ. ಯಾಕಂದ್ರೆ ಆ ಸ್ವಾಭಿಮಾನಕ್ಕೋಸ್ಕರ ಕೆಲಸ ಮಾಡ್ತಾರೆ. ಆ ಸ್ವಾಭಿಮಾನ ಇಲ್ಲ ಅಂದ್ರೆ ಅದು ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಹಾಗಾಗಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಅಪ್ಡೇಟ್ ಫೋಕಸ್ ಟಿವಿಗೆ ಲಭ್ಯ ಆಗಿರೋದು. ಹಾಗಾಗಿ ಅಜ್ಜಯ್ಯನ ಒಪ್ಪಿಗೆಯನ್ನ ಪಡೆದು ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರೆ ಅನ್ನುವಂತ ಅಪ್ಡೇಟ್ ಏನಾಗುತ್ತೆ ಹಾಗಾದ್ರೆ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಡಿಕೆ ಫೈನಲ್ ಸ್ಟೆಪ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.